ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ದ್ಯಾಮೇಶ, ಗ್ರ್ಯಾಂಡ್ ಫಿನಾಲೆಗೆ ಆಯ್ಕೆ ಆಗಿದೆಯಾ ದ್ಯಾಮೇಶ? ನಿನಗೆ ಹೇಗೆ ಅನಿಸ್ತಾ ಇದೆ ದ್ಯಾಮೇಶ? ಯಾವುದೋ ಒಂದು ಜನ್ಮದ ಪುಣ್ಯ ಮಾಡಿದ್ದೀನಕ್ಕ. ನಾನು ನಿಜಲ್ಲಿ ಹೇಳ್ಬೇಕಂದ್ರೆ ನಮ್ಮ ಮೆಂಟ್ರಿಗೆ ಹೋಗ್ಬೇಕಕ್ಕ. ನಿಜವಲ್ಲೂ ನಾನು ಇಲ್ಲಿ ತನಕ ಬರಬೇಕಂದ್ರೆ ಅವರೇ ಕಾರಣಕ್ಕ. ಅದು ಏನೇ ಇದ್ರೂ ಅವ್ರಿಗೆ ಸಲ್ಲಿಸ್ತೀನಿ. ಸುರುಣಿಯಾಗಿರ್ತೀನಿ ಅಕ್ಕ, ಹಂಗೆ ನಾನು ಸಹಾಯವರೆಗೂ. ಇದು ಇಷ್ಟೆಲ್ಲ ದ್ಯಾಮೇಶನಿಗೆ ತಾಯಿ ಪ್ರೀತಿ ಮಮತೆ ಸಿಗ್ಲಿಲ್ಲ ಅಂದ್ರೂ ಕೂಡ ತನ್ನ ದೇಹದಲ್ಲಿ ಎಷ್ಟು ಶಕ್ತಿ ಇದೆಯೋ ಅಷ್ಟು ಅಲ್ಪ ಸ್ವಲ್ಪ ಶಕ್ತಿನ ಒಟ್ಟುಗೂಡಿಸಿ ಆ ನಡುಗೋ ಕೈಗಳಲ್ಲಿ ಊಟ ಹಾಕಿದಂಥ ತಾಯಿ ಅಲ್ಲಿದ್ದಾರೆ. ಅವ್ರನ್ನ ಹೋಗಿ ಈ ವೇದಿಕೆ ಮೇಲೆ ನಿಲ್ಸು ಫಸ್ಟ್ ನೀನು. ಅವ್ರಿಲ್ದೆ ನೀವು ಎಲ್ಲಿ ಬರ್ತಿದ್ದೆ ಹೇಳಕ್ಕ? ಅಯ್ಯೋ ನಿಜ ನಿಜ, ಅವ್ರ ಪ್ರಾರ್ಥನೆ ಇಲ್ಲದೆ ಅವ್ರ ಆಶೀರ್ವಾದ ಇಲ್ಲದೆ ಖಂಡಿತವಾಗ್ಲೂ ಸಾಧ್ಯ ಆಗ್ತಿರ್ಲಿಲ್ಲ. ಅವ್ವ ಫೈನಲ್ಸ್ ಅಲ್ಲಿ ಹಾಡ್ತಾನೆ, ಹೆಂಗನ್ಸ್ತಾ ಇದೆ? ಸಾಕು ಕಲಿಸಿರಿ ಆಡ್ಯಾನ. ನೀವು ತಂದಿರಿ ಮೊಮ್ಮಗನ್ನ, ಯಾವುದೋ ಒಂದು ಕೈಗೆ 2 ಕೈ ಮಾಡಿ. ಖುಷಿ ಆಯ್ತಾ ಅವನ ಆಯ್ಕೆ ಆಗಿರೋದು ನಿಮ್ಗೆ? ಖುಷಿ ಆಯ್ತು, ತೃಪ್ತಿ ಆಯ್ತಾ? ತೃಪ್ತಿ ಆಯ್ತು. ದ್ಯಾಮೇಶ, ನಿನಗೋಸ್ಕರ ನೀನು ಫಿನಾಲೆಗೆ ಬರಬೇಕು ಅಂತ ನಿಮ್ಮ ಅಜ್ಜಿ ಎಷ್ಟೆಲ್ಲಾ ತ್ಯಾಗಗಳು ಮಾಡಿದ್ದಾರೆ, ಎಷ್ಟು ಪ್ರಾರ್ಥನೆಗಳನ್ನ ಮಾಡಿದ್ದಾರೆ. ಬಟ್ ಈ ಹಂತದಲ್ಲಿ ನೀ ಹೇಳು, ನಿಮ್ಮ ಅಜ್ಜಿಗೋಸ್ಕರ ನೀನ್ ಏನ್ ಮಾಡ್ಬೇಕು ಅಂತ ಆಸೆ ಪಟ್ಟಿದ್ಯಾ? ನಾನು ಮನೆ ಕಟ್ಸ್ಬೇಕಂತ ನನ್ನ ದೊಡ್ಡ ಆಸೆ ಅಕ್ಕ. ಇವ್ರ ಮನೇಲಿ ನನಗೆ ಇವ್ರಿಗೆ ಕೊಟ್ಟಂಥ ಊಟ ನನಗಾಗಿ ಸಾಕಿದಾಳಕ್ಕ. ನನ್ನ ಮನೇಲಿ ಬಾತ್ರೂಮ್ ಇಲ್ಲ, ಮನೆ ಸೋರು ತಕ್ಕ ಏನಿಲ್ಲ. ಆ ಮನೆನೇ ಕಟ್ಸ್ಬಿಟ್ಟು ನಮ್ಮ ಅಜ್ಜಿ ನಾನು ಹೆಂಗೆ ನೋಡ್ಕೊಂಡ್ಲು ನಾನು ಹಂಗೆ ಅದೇ ನಮ್ಮ ಅಜ್ಜಿ ನಾನು ನೋಡ್ಕೋಬೇಕಂತ ಆಸೆ ಅಕ್ಕ. ಅದೇ ನನ್ನ ಆಸೆ ಅಕ್ಕ. ಸೂಪರ್. ಗೊತ್ತಿಲ್ಲದೆ ಇರುವಂಥ ಒಂದು ಜಾಗಕ್ಕೆ ಬಂದಾಗ ನಮಗೆ ಸಾಂತ್ವನ ಹೇಳೋದಕ್ಕೆ ಯಾರೊಬ್ರು ಶಕ್ತಿ ಇರಬೇಕು. ನೀನು ಗೊತ್ತಿಲ್ಲದೆ ಇರೋ ಒಂದು ಊರಿಗೆ ಬಂದಾಗ, ಯಾರೂ ತಿಳಿದೇ ಇರೋಂಥ ಒಂದು ವೇದಿಕೆ ಹತ್ತಿದಾಗ ಮೊದಲು ನಿನಗೆ ತಾಯಿಯಾಗಿ ನಿಂತವರು ವಾಣಿ ಮೇಡಮ್ ಅವರು. ವಾಣಿ ಮ್ಯಾನ್, ಈ ಕ್ಷಣ ವಿತೌಟ್ ಯು ಇಟ್ ಇಸ್ ಇನ್ಕಂಪ್ಲೀಟ್. ಸೊ ಐ ರಿಕ್ವೆಸ್ಟ್, ನೀವು ಮತ್ತೆ ಅಜ್ಜಿ ಇಬ್ಬರು ಬಂದು ದ್ಯಾಮೇಶನ ಸಿಂಹಾಸನದಲ್ಲಿ ಕೂರಿಸ್ಬೇಕು ಅನ್ನೋದು. ಪ್ಲೀಸ್ ಬನ್ನಿ ಮ್ಯಾಮ್. ನಾನು ಎಲ್ಲೋದ್ರೂ ನೀವು ಚೆನ್ನಾಗಿದ್ದೀರಾ ಅನ್ನೋಕ್ಕೆ ಮುಂಚೆ ದ್ಯಾಮೇಶ ಚೆನ್ನಾಗಿದ್ದಾನ ಅಂತ ಕೇಳ್ತಾರೆ. ನಾನು ಮೊದಲು ಹೇಳೋದು, ಕರ್ನಾಟಕ ಜನತೆದು ಅವನ ಮೇಲೆ ಆಶೀರ್ವಾದ ತುಂಬ ಇದೆ. ಎಲ್ಲರ ಪ್ರೀತಿ ಉಳಿಸ್ಕೊ. ತುಂಬ ಕಲಿಬೇಕು, ತುಂಬ ಗೊತ್ತಿರೋರೇ ಕಲಿತಾ ಇರ್ತಾರೆ. ನಾನು ಸ್ವಲ್ಪ ಬೈದು ಬುದ್ಧಿ ಹೇಳ್ತಾ ಇರ್ತೀನಿ ಮದುವಾಗ. ಸೂಪರ್. ತಾಯಿ ಅಂದರೆ ಹಾಗೆ ಇರಬೇಕಲ್ವಾ? ನಾನು ಬೆಳಗ್ಗೆ ಅಂಗಿ ಇಸ್ತ್ರಿ ಮಾಡಿಸಿದ್ದಿಲ್ಲಕ್ಕ, ಅಂದ್ರೆ ಸ್ವಲ್ಪ ಮುದ್ದೆ ಇತ್ತು. ಬಂದು ಬೈದ್ರು, ಏನೋ ಹಿಂಗಿದೀಯಾ, ಹೋಗು ಫಸ್ಟ್ ಇಸ್ತ್ರಿ ಮಾಡಿಸ್ಕೊ. 2 ಸಲ ಬೈದಿದ್ದಾರೆ. ನೋಡಿದ್ಯಾ? ಖಡ್ಗ ಬೇರೆ ತಂದು ಹಾಕಿದ್ದಾರೆ ಬೆಳ್ಳಿದು. ಓ ಹೌದಾ? ವಾಣಿ ಮ್ಯಾಮ್ ಕಡೆಯಿಂದ ನೋಡಿ, ಅದೇ ಇವನಿಗೆ ಬೆಳ್ಳಿ ಖಡ್ಗ ತಂದು ಹಾಕಿದ್ದಾರೆ. ಅದೇ ಧೈರ್ಯ. ಬೆಳ್ಳಿ ಖಡ್ಗ ಹಾಕಿ ಕೈನೇ ಇಟ್ಕೊಳ್ಳಿ ನೀವು. ಆ ಕಡೆಯಿಂದ ಈ ಕಡೆಯಿಂದ ಅಜ್ಜಿ ಅವ್ರ ಕೈ ಇಟ್ಕೊಳ್ಳಿ. ಇಬ್ರು ಸೇರಿ ಅವನ್ನ ಕರ್ಕೊಂಡೋಗಿ ಅಲ್ಲಿ ಕೂರಿಸಿ ಆಶೀರ್ವಾದ ಮಾಡಿ.